ಇನ್ನು RSS ಮುಖಂಡರ ಮನೆ ಮೇಲಿನ ದಾಳಿ ಇತ್ತಲ್ಲ, ಅದಕ್ಕೆ ದಕ್ಷಿಣ ಕನ್ನಡ SP ಗೆ ಹೈಕೋರ್ಟ್ ನೋಟಿಸನ್ನು ಕೊಟ್ಟಿದೆ. ನೀವು ಹೆಂಗೆ ದಾಳಿ ಮಾಡಿದ್ರಿ, ಯಾವ ಕಾರಣದಲ್ಲಿ ದಾಳಿ ಮಾಡಿದ್ರಿ, ಸೂಕ್ತ ದಾಖಲೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ರಾಧಾ ಅವರು ಅವತ್ತೇ ಕೇಳಿದೆ ನಾನು ಇದನ್ನ. ಅವ್ರು 20 ಲಕ್ಷ ರೂಪಾಯಿ ಅವತ್ತು ನೀವು ಇರ್ಲಿಲ್ವೇ? ನಾನು ಅವತ್ತೇ ಕೇಳಿದೆ, ನೈಟ್ ಯಾಕೆ ಹೋದ್ರಿ ಅಂದೆ. ಏನಕ್ಕೆ ಹೋದ್ರಿ ನೀವು ನೈಟಲ್ಲಿ ಅಲ್ಲಿಗೆ? ಅಂತ ಅರ್ಜೆನ್ಸಿ ಏನಿತ್ತು ನಿಮ್ಮ ಹತ್ರ ನೈಟಲ್ಲಿ ಹೋಗೋಕ್ಕೆ? ಓಕೆ, ಅವ್ರ ಮೇಲೆ ವಾರಂಟ್ ಇತ್ತು, ಎಸ್ಕೇಪ್ ಆಗಿಬಿಡ್ತಾರೆ ಅಂದ್ರೆ ಹೋಗಿ ಕರ್ಕೊಂಬಂದ್ಬಿಡ್ಬೇಕಾಗಿತ್ತು. ಏನೂ ಇರಲಿಲ್ಲ. ಏನಕ್ಕೆ ಹೋದ್ರಿ ನೀವು ನೈಟಲ್ಲಿ ಅಂತ ಕೇಳಿದೆ. ಇದನ್ನೇ ಹೇಳೋದು, ಯಾವನೋ ಚುಚ್ಕೊಡ್ತಿದ್ದಾನೆ ಅಂತ ನಾನು ಕೆಳಗಡೆ ಇರೋ ಹಂತದ ಆಫೀಸರ್ಸ್ಗೆ ಬೈಯಕ್ಕೆ ಹೋಗಲ್ಲ. ಯಾಕಂದರೆ ಪಾಪ ಅವ್ರುಗಳು ಆರ್ಡ್ರನ್ನ ಫಾಲೋ ಮಾಡ್ತಾರೆ ಅಷ್ಟೇ. ಅವ್ರು ಏನು ಮಾಡ್ತಾರೆ ಪಾಪ, ಮೇಲ್ಗಡೆ ಇರೋರು ನೀವು ಅತಿಯಾಗಿ ಮಾಡೋಕ್ಕೆ ಹೋದರೆ ತಗಲಾಕ್ಕೊಂಡ್ರೆ ಏನಾಗತ್ತೆ ಅನ್ನೋದನ್ನು IPSನವ್ರು ಇನ್ ಪರ್ಟಿಕ್ಯುಲರ್ಲಿ ಈಗ ತೆಲಂಗಾಣ, ಆಂಧ್ರ ಇಲ್ಲೆಲ್ಲ ಆಗ್ತಾ ಇರೋದು ನೋಡ್ಕೊಳ್ಳಿ. ನಿಮಗೆ ಗೊತ್ತಿರುತ್ತಲ್ಲ IPS ಅಂದರೆ, ಇನ್ಫಾರ್ಮೇಷನ್ ಬಂದೇ ನಿಮಗೆ ಗೊತ್ತಿರಲ್ವಾ ಪೊಲಿಟಿಕಲಿ ಮಾಡೋಕ್ಕೆ ಹೋಗಿ ಹೆಂಗೆ ತಗಲ್ಕೊಂಡಿದ್ದಾರೆ ಅಂತ. ಏನು ಯಾಕಪ್ಪ ಹೋಗ್ಬೇಕಾಗಿತ್ತು ಅವ್ರ ಮನೆಗೆ ನೈಟಲ್ಲಿ? ಈಗ ಹೈಕೋರ್ಟ್ ಕೇಳಿದೆ, ಉತ್ತರ ಕೊಡಿ, ನಮಗೇನು ಗೊತ್ತು ಹೈಕೋರ್ಟ್ ಏನು ಹೇಳುತ್ತೋ ನೇನು. ಅವ್ರು ಏನಾದ್ರು ಹೇಳಿ, ಏನಕ್ಕೆ ಬೇಕು ಅಂತ ನಾನು ಕೇಳೋದಿವೆಲ್ಲ ಅನವಶ್ಯಕವಾಗಿ. ಏನು ಇದರಿಂದ DK ಶಿವಕುಮಾರ್ಗೆ 8 ಅಸೆಂಬ್ಲಿ ಸೀಟ್ ಆ್ಯಡ್ ಮಾಡ್ತಾ ಇತ್ತು. ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಷ್ಟು ಮಾತಾಡ್ತೀರಲ್ಲ ಮೇಡಮ್, ಆ ಉಡುಪಿ ಸೀಟ್ ಗೆಲ್ಲಿಸ್ರಿ ನೋಡೋಣ ನೀವು ಕಾಂಗ್ರೆಸ್ಗೆ. ಓಲಿ ನೆಕ್ಸ್ಟ್ ಎಲೆಕ್ಷನ್ ಗೆಲ್ಲಿಸದಿದ್ದರೆ ನಾನು ಬೆಳಗಾವಿಯಲ್ಲಿ ಗೆಲ್ಲುವ ಸೀಟನ್ನು ರಾಜೀನಾಮೆ ಕೊಡುತ್ತೇನೆ ಅಂತ ಹೇಳಿ ನೋಡೋಣ. ಅದೇ ಹೇಳಿ ನೋಡ್ತೀರಿ. ಮತ್ತು ಏನು ಲಾಭ ಇದರಿಂದ? DK ಶಿವಕುಮಾರ್ಗೆ ಲಾಭ ಏನು? ಅವ್ರ ಮನೆಗೆ ರಾತ್ರಿ ಹೋಗ್ಬಿಟ್ಟು ನೀವು ಬಾಗ್ಲಾಕೊಂಬಂದ್ಬಿಟ್ರೆ ಭಯ ಪಡಿಸೋದಲ್ವ ಸರ್? ಎಸ್, ಮುಂದಕ್ಕೆ ಹೋಗೋಣ ಸರ್. ಸರ್ಕಾರಿ ವಸತಿ ಯೋಜನೆಗಳಲ್ಲಿ 15% ಮೀಸಲಾತಿ ಇತ್ತಲ್ಲ, ಸರ್ಕಾರ ವಿರುದ್ಧ BJP ನಾಯಕರೆಲ್ಲ ಕಿಡಿಕಾರಿದ್ದಾರೆ. ನಾವು ಅಲ್ಪಸಂಖ್ಯಾತರ ವಿರೋಧಿಗಳೇನಲ್ಲ, ಬಟ್ ಯಾಕೆ ಹಿಂಗೆಲ್ಲ ಮಾಡಿದ್ದೀರಾ ಅಂತ ಉತ್ತರವನ್ನು ಕೊಡಿ. ಕೇಂದ್ರ ಸರ್ಕಾರದ 15% ಅಂತಾರೆಲ್ಲ ಮೆನ್ಷನ್ ಹಾಕಿದಾರಂತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಇದು ಕೂಡ 2019ರಲ್ಲೇ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್ ಈ ಸಮಿತಿಯಲ್ಲಿ. ಅದೇ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ. ನನ್ನ ಪಾಯಿಂಟ್ ಅದಲ್ಲ. ವೆನ್ DK ಸೇಸ್ ಕಟ್ಟಿರೋ ಮನೆ ಅವನು ತಗೊಳ್ಳೋನಿಲ್ಲ ಅಂತ, ಹೌದು, ಅದನ್ನು ರಿಸರ್ವೇಷನಲ್ಲಿ ಯಾಕಪ್ಪ ಕೊಡಬೇಕು? ಜನರಲ್ಲೂ ಕೊಟ್ಬಿಡಿ, ಖಾಲಿ ಇದ್ರೆ ಮನೆಗಳು. ಹೇಳಿದ್ರು ಓಪನ್ ಆಗಿ ತಗೊಳ್ಳೋರು ಮುಸ್ಲಿಮೂ ತಗೊಳ್ಳಿ, ಬ್ರಾಹ್ಮಣರು ತಗೊಳ್ಳಿ, ಕುರುಬರು ತಗೊಳ್ಳಿ, ಗೌಡರು ತಗೊಳ್ಳಿ, ಓಪನ್ ಮಾಡಿಬಿಡಿ. ಅದಕ್ಕೆ ರಿಸರ್ವೇಷನ್ ಯಾಕೆ ಅದಕ್ಕೆ? ಎಸ್. ಇನ್ನು ರಾಜ್ಯ BJPಯಲ್ಲಿ ಭಿನ್ನಮತ ಸಿಕ್ಕಾಪಟ್ಟೆ ಆಗಿದೆ. BJPಯಲ್ಲಂತೂ ಈಗ ಅದಕ್ಕೇನೋ ಸ್ವಲ್ಪ ತಣ್ಣಗೆ ಮಾಡುವಂತ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಸೋಮಣ್ಣ ಅವ್ರ ಮೇಲೆ ಆರೋಪ, ನೀವೇ ಎಲ್ಲ ಕುತ್ಕೊಂಡ್ಬಿಟ್ಟು ಮಾಡ್ಬಿಟ್ಟಿದ್ದಾರೆ ಹಿಂಗಂತೇಳಿ. ಛೇ ನಾನೆಲ್ಲ ಅದಕ್ಕೆ ಹೋಗಿಲ್ಲ, ನಾನು ಅದಕ್ಕೆ ಕೈಯೆಲ್ಲ ಹಾಕಿಲ್ಲ ಅಂತ ಅವ್ರು ಹೇಳ್ತಾರೆ. ಸೋಮಣ್ಣ ಒಂದೊಂದು ಸರ್ತಿ ಎಲ್ಲ ಒಳ್ಳೇದಾಗ್ತಿದ್ದಾಗ ಸಾಗರದ ಕಡೆಗೆ ಹೋಗಿ ಹುಡುಕೊಂಬಂದು ಬೆತ್ತ ತಗೊಂಬಂದು ಹೊಡ್ಕತ್ತಾರೆ. ಇರುವೆ ಬಿಟ್ಕೊಂಡ್ಬಿಡ್ತಾರೆ. ಇರುವೆ ಬಿಟ್ಕೊಳ್ಳಲ್ಲ, ಬೆತ್ತ ಅವ್ರು ಅಲ್ಲೇ ಹೋಗಿ ಸಾಗರದ ಕಡೆ ಅಲ್ಲಿ ಒಳ್ಳೆ ಬೆತ್ತಗಳು ಸಿಗತ್ವೆ. ಹಿಂಗಂದ್ರೆ ಇದನ್ನತ್ತದು ಹಂಗೆ ಬೆತ್ತ ತಗೊಂಬಂದು ಹೊಡ್ಕತ್ತಾರೆ. ಬೇಕಾಗಿರ್ಲಿಲ್ಲ ಇದು ಸುಮ್ಮನೆ. ನಾನು ಹೇಳಿದ್ದೆ ಅಷ್ಟೇ, ಭಾಳ ಎಕ್ಸ್ಪರ್ಟ್ ಅದರಲ್ಲಿ. ಆಯ್ತಲ್ಲ ಸರ್? ಎಸ್. ಈ ಕಡೆ ಯಡಿಯೂರಪ್ಪನವರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಮಾತಾಡಿದ್ದಾರೆ. ಆಗಲಿ ಬಿಡ್ರಿ, ನಮಗೇನು ಹೋಗ್ಬೇಕು. ಸಚಿವ ಕುಮಾರಸ್ವಾಮಿ ಮತ್ತು DCM DK ಶಿವಕುಮಾರ್ ನಡುವೆ ಬಟ್ಟೆ ಫೈಟ್ ಜೋರಾಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ 2028ರಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ರಲ್ಲ, ಅದಕ್ಕೆ ನಾನೇ ಬಟ್ಟೆ ಹೊಲಿಸ್ತೀನಿ ಅಂದ್ರೆ ಅವ್ರ ಭ್ರಷ್ಟಾಚಾರ ದುಡ್ಡಲ್ಲಿ ನಾನು ಯಾಕೆ ಬಟ್ಟೆ ತಗೋಬೇಕ್ರಿ ಅಂತ ಕುಮಾರಸ್ವಾಮಿ ಅವ್ರ ಮಾತು. ಅಯ್ಯೋ ಬಿಡ್ರಪ್ಪ, ಯಾಕೆ ಇಬ್ಬರು ಬಟ್ಟೆ ಹೊಲಿಸ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ. ನೀವು ಪ್ಯಾಂಟ್ ಹಾಕೋದು ಬಿಟ್ಬಿಟ್ಟು ಪಂಚೆಗೆ ಹೋಗಿದ್ದೀರಂತ, ನಿಮ್ಗೆ ಏನು ಬಟ್ಟೆ ಕೊಡಿಸೋದು? ಪಂಚೆ ಕೊಡಿಸ್ತಾರೆ. ಆಯಿತು, ಅವ್ರಿಗೆ ಶರ್ಟ್ ಕೊಡ್ಸೋಣ ಅಂದರೆ ಅವ್ರ ಶರ್ಟಿನ ಅವ್ರು ಇಷ್ಟ ಬಂದಂಗೆ ಹಾಕೊಂಡು ಹೋಗ್ತಾ ಇರ್ತಾರೆ. ನೋಡಿಲ್ವ ಅವ್ರು ಹೆಂಗೆ ಹಾಕೊಂಡು ಹೋಗ್ತಾರೆ ಅಂತ? ಇತ್ತೀಚೆಗೆ ಒಂದು ಶಾಲು ಪೀಲು ಟೀ ತದ್ದೆಲ್ಲ ಹಾಕೊಳ್ಳೋದು ಕಲ್ತ್ಬಿಟ್ಟಿದ್ದಾರೆ. ನಿಮ್ಮಿಬ್ಬರದು ಏನು ಭಾಳ ದೊಡ್ಡ ಬಟ್ಟೆ ಮೋಹ ಇದ್ದಂಗೆ ಕಾಣಿಸ್ತಿಲ್ಲ. ಈಗ DKಗೆ ಒಂಚೂರು ಬಂದಂಗಿದೆ. ಹಾಗಾಗಿ ನೀವು ತಗೊಳ್ಳಿ ಸುಮ್ಮನೆ, ಬೇರೆಯವ್ರೆ ಒಬ್ರಿಗೊಬ್ರು ಕೊಡ್ಸೋಕೆ ಹೋಗಬೇಡಿ. ಆಮೇಲೆ ಇನ್ನೂ ಇದು ಸೈಜು ಗೀಸು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಒಂದು ವಿರಾಮ ತಗೊಂಡು ಅಲ್ವೇ? ಹೌದು ಸರ್, ಪ್ರಾಬ್ಲಮ್ ಆಗುತ್ತೆ. ಹಾಂ, ಎಸ್.